ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ದಿವ್ಯಾ. ಇವತ್ತು ಒಂದು ಸ್ಪೆಷಲ್ ಆಗಿರುವಂಥ ರೆಸಿಪಿನ ತೋರಿಸ್ತೀನಿ, ಓಕೆನಾ? ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಾವಿನಕಾಯಿಯಿಂದ ಮಾಡಿರುವಂಥ ಅಪ್ಪೆ ಹುಳಿನ ತಿಂದಿರ್ತೀರಾ. ಒಂದಲ್ಲ ಒಂದ್ಸಲ ಮಾವಿನಕಾಯಿ ಅಪ್ಪೆ ಹುಳಿನ ಟೇಸ್ಟ್ ಮಾಡೇ ಇರ್ತೀರಾ. ಆದರೆ ಯಾವತ್ತಾದರೂ ಹುಣಸೆ ಹಣ್ಣಿನಿಂದ ಮಾಡಿರುವಂಥ ಅಪ್ಪೆ ಹುಳಿನ ಟೇಸ್ಟ್ ಮಾಡಿದ್ದೀರಾ? ಟೇಸ್ಟ್ ಮಾಡಿಲ್ಲ ಅಂತಂದರೆ ಇವತ್ತು ಟೇಸ್ಟ್ ಮಾಡಿ, ಓಕೆನಾ? ಹುಣಸೆ ಹಣ್ಣಿನಿಂದ ಯಾವ ರೀತಿ ಅಪ್ಪೆ ಹುಳಿನ ಮಾಡೋದು ಅನ್ನೋದನ್ನು ನಾನು ತೋರಿಸ್ತೀನಿ. ಇದನ್ನು ನೀವು ಹಾಗೆ ಕುಡಿಬೋದು, ಅಲ್ಲದೆ ರೈಸ್ ಜೊತೆ ಕೂಡ ಹಾಕೊಂಡು ತಿನ್ಬೋದು. ಇದಂತೂ ರೈಸ್ ಜೊತೆ ಹಾಕೊಂಡು ತಿಂತಾ ಇದ್ರಂತೂ ರೈಸ್ ಎಷ್ಟು ಖಾಲಿ ಆಯಿತು ಅನ್ನೋದೇ ಗೊತ್ತಾಗಲ್ಲ, ರೈಸ್ ಹೇಗೆ ಖಾಲಿ ಆಯಿತು ಅನ್ನೋದೇ ಗೊತ್ತಾಗಲ್ಲ. ನಾವು ಮಾಮೂಲಿ ಊಟ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ರೈಸ್ ಖಾಲಿಯಾಗಿರುತ್ತೆ. ಓಕೆ ಗೈಸ್, ಇವಾಗ ಟಕ್ ಅಂತ ಒಂದು ಎರಡು ನಿಮಿಷದಲ್ಲಿ ಹುಣಸೆ ಹಣ್ಣಿನ ಅಪ್ಪೆ ಹುಳಿನ ಯಾವ ರೀತಿ ಮಾಡೋದಂತ ತೋರಿಸ್ಬಿಡ್ತೀನಿ. ನಿಮ್ಗೇನಾದರೂ ರೈಸ್ಗೆ ಏನು ಮಾಡ್ಕೊಳ್ಳೋದು ಇವತ್ತಂತ ಚಿಂತೆ ಆಗಿದ್ರೆ ಮನೆಯಲ್ಲಿ ಹುಣಸೆ ಹಣ್ಣಿದ್ರೆ ಈ ಥರ ಒಂದ್ಸಲ ಅಪ್ಪೆ ಹುಳಿನ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಓಕೆ ಗೈಸ್, ಇವಾಗ ಹುಣಸೆ ಹಣ್ಣಿನ ಅಪ್ಪೆ ಹುಳಿನ ಯಾವ ರೀತಿ ಮಾಡೋದಂತ ಎರಡು ನಿಮಿಷದಲ್ಲಿ ಟಕ್ ಅಂತ ತೋರಿಸ್ಬಿಡ್ತೀನಿ, ಓಕೆನಾ? ಬನ್ನಿ ಗೈಸ್, ಹುಣಸೆ ಹಣ್ಣಿನ ಅಪ್ಪೆ ಹುಳಿನ ಯಾವ ರೀತಿ ಮಾಡೋದಂತ ನೋಡೋಣ. ಓಕೆ ಗೈಸ್, ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ತೊಗೊಂಡ್ಬಿಟ್ಟು ನೀರನ್ನ ಹಾಕಿ ಚೆನ್ನಾಗಿ ಕಿವುಚಿಬಿಟ್ಟು ರಸ ತೆಗೆದು ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ರಸ ಇದೆ. ಹುಣಸೆ ಹಣ್ಣನ್ನು ನೀವು ವರ್ಷಗಟ್ಟಲೆ ಆದರೂ ಕೆಡದೇ ಇರೋ ಥರ ಹಾಗೆ ಚೆನ್ನಾಗಿ ಇಡಬೇಕು ಅಂತ ಅಂದರೆ ಈ ಥರ ಚಿಕ್ಕದಾಗಿ ದಾರ ಎಲ್ಲ ಬರುತ್ತಲ್ವ, ಅದನ್ನೆಲ್ಲ ಕ್ಲೀನಾಗಿ ತೆಕ್ಕೊಂಬಿಟ್ಟು, ಹಾಗೆ ಬೀಜ ಏನಾದರೂ ಇದ್ದರೆ ಕ್ಲೀನಾಗಿ ತೆಕ್ಕೊಂಬಿಟ್ಟು ಸಾಲ್ಟ್ನ ಹಾಕಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ವರ್ಷಗಟ್ಟಲೆ ಆದರೂ ಹುಣಸೆ ಹಣ್ಣು ಚೆನ್ನಾಗಿ ಇರುತ್ತೆ, ಹುಳ ಆಗಲ್ಲ, ಕೆಡಲ್ಲ. ಓಕೆ ಗೈಸ್, ಇವಾಗ ರಸನ ತೆಗೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1.5 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೋತೀನಿ. ಇಷ್ಟು ಹಾಕೊಂಡ್ರೆ ಸಾಕಾಗತ್ತೆ. ಕ್ವಾಂಟಿಟಿ ನೋಡಿಕೊಂಡು ಹಾಕೊಳ್ಳಿ, ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದೇ ಒಂದು ಈರುಳ್ಳಿ, ಹಾಗೆ ಒಂದು ಅರ್ಧ ಬೌಲ್ ಆಗುವಷ್ಟು ಬೆಲ್ಲ, ತುರಿದಿರುವಂಥ ಬೆಲ್ಲನ ಹಾಕೋತಾ ಇದ್ದೀನಿ. ಹುಣಸೆ ಹಣ್ಣು ಏನಂದರೆ ಸಿಕ್ಕಾಪಟ್ಟೆ ಹುಳಿ ಇರುತ್ತಲ್ವ, ಸೊ ಬೆಲ್ಲ ಹಾಕಲೇಬೇಕು, ಇಲ್ಲ ಅಂತಂದರೆ ತಿನ್ನೋಕ್ಕಾಗಲ್ಲ. ಒಂದು ಅರ್ಧ ಬೌಲ್ ಆಗುವಷ್ಟು ಬೆಲ್ಲ, ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಒಂದು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. 2 ಸ್ಪೂನ್ ಆಗುವಷ್ಟು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ಉಪ್ಪು, ಇಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು 3/4 ಸ್ಪೂನ್ ಆಗುವಷ್ಟು. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೆಲ್ಲ, ಸಾಲ್ಟು ಎಲ್ಲನೂ ಚೆನ್ನಾಗಿ ಕರಗಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಹುಣಸೆ ಹಣ್ಣಿನ ಅಪ್ಪೆ ಹುಳಿ ರೆಡಿ ಆಗುತ್ತೆ. ಇದಕ್ಕೆ ಒಂದು ಲಾಸ್ಟಲ್ಲಿ ಒಗ್ಗರಣೆನ ಹಾಕಬೇಕು. ಇವಾಗ ಇದಕ್ಕೆ ಒಗ್ಗರಣೆನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಅಲ್ಲಿವರೆಗೂ ಬೆಲ್ಲ ಹಾಗೆ ಸಾಲ್ಟ್ ಕೂಡ ಕರಗಿರುತ್ತೆ. ಇವಾಗ ಇದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಓಕೆ ಗೈಸ್, ಅಪ್ಪೆ ಹುಳಿಗೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಒಗ್ಗರಣೆ ಸೌಟಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಬಿಸಿಯಾಗೋಕ್ಕೆ ಇಟ್ಟಿದ್ದೀನಿ. ಇದು ಬಿಸಿಯಾಗಿದೆ. ಇವಾಗ ಇದಕ್ಕೆ 6 ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿನ ಹಾಕಬೇಕಾದ್ರೆ ಜಜ್ಜಿಕೊಂಡು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೆಳ್ಳುಳ್ಳಿ ಸಿಡಿಯುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕೋತೀನಿ. ಸಾಸಿವೆನ ನಾನು ಆಮೇಲೆ ಹಾಕ್ತೀನಿ. ಬೆಳ್ಳುಳ್ಳಿನ ಹಾಕ್ಕೊಂಡ್ಬಿಟ್ಟು ಸಾಸಿವೆನ ಕಡೆಯಲ್ಲಿ ಹಾಕೋತೀನಿ. ಯಾಕೆಂತಂದರೆ ಸಾಸಿವೆ ಸೀದೋಗ್ಬಿಡತ್ತೆ, ಕಹಿ ಬರುತ್ತೆ. ಅದಕ್ಕೋಸ್ಕರ ಫಸ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಮೆಣಸು, ಬ್ಯಾಡಗಿ ಮೆಣಸು ಯಾವುದಾದ್ರೂ ಹಾಕೋಬೋದು. ಬ್ಯಾಡಗಿ ಮೆಣಸು ಇಲ್ಲ ಗುಂಟೂರು ಮೆಣಸು, ಹಾಗೆ ಸ್ವಲ್ಪ ಕರಿಬೇವು. ಓಕೆ ಗೈಸ್, ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಕೂಡ ಸಿಡಿತಾ ಇದೆ. ಚಿಕ್ಕ ಸೌಟಲ್ಲಿ ನಾನು ಒಗ್ಗರಣೆ ಮಾಡಿರೋದ್ರಿಂದ ಎಲ್ಲ ಕಡೆ ಕೂಡ ಸಿಡಿತಾ ಇದೆ. ಓಕೆ ಗೈಸ್, ಇವಾಗ ಒಗ್ಗರಣೆ ಆಗಿದೆ. ಇದನ್ನು ನಾನು ಅಪ್ಪೆ ಹುಳಿಗೆ ಹಾಕ್ತೀನಿ. ಮಾಡ್ಕೊಂಡಿರುವಂಥ ಒಗ್ಗರಣೆಯನ್ನು ಅಪ್ಪೆ ಹುಳಿಗೆ ಸೇರಿಸ್ತೀನಿ. ಅಪ್ಪೆ ಹುಳಿ ರೆಡಿ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು. ಇದನ್ನು ನೋಡಿದ್ರೆ ಕುಡಿಬೇಕು, ತಿನ್ನಬೇಕು ಅಂತ ಅನಿಸ್ತಾ ಇದೆ ರೈಸ್ ಜೊತೆ. ತುಂಬಾ ಸಖತ್ತಾಗಿರುತ್ತೆ. ಓಕೆ ಗೈಸ್, ಇವಾಗ ಅಪ್ಪೆ ಹುಳಿ ರೆಡಿಯಾಗಿದೆ. ಓಕೆ ಗೈಸ್, ನೋಡಿದ್ರಲ್ವ ಯಾವ ರೀತಿ ಹುಣಸೆ ಹಣ್ಣಿನ ಅಪ್ಪೆ ಹುಳಿನ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು ಹುಣಸೆ ಹಣ್ಣಿನ ಅಪ್ಪೆ ಹುಳಿನ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು. ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿದೆ, ನೋಡ್ತಾ ಇದ್ದರೆ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ಇನ್ನು ರೈಸ್ ಜೊತೆ ಇದನ್ನು ತಿಂತಾ ಇದ್ರಂತೂ ಮುಗ್ದೆ ಹೋಯಿತು. ಎಷ್ಟು ರೈಸ್ ಖಾಲಿ ಆಗುತ್ತೆ ಅಂತ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಓಕೆ ಗೈಸ್, ಇವಾಗ ನಾನು ಟೇಸ್ಟ್ ಮಾಡ್ತೀನಿ. ಆಹಾ, ಸಕ್ಕತ್ತಾಗಿದೆ.
ನಿಜವಾಗ್ಲೂ ಸೂಪರಾಗಿದೆ, ಸಖತ್ತಾಗಿದೆ ಗೊತ್ತಾ. ಸಖತ್ತಂದ್ರೆ ತುಂಬಾ ಸಖತ್ತಾಗಿದೆ. ಓಕೆ ಗೈಸ್, ನೀವು ಕೂಡ ಈ ಥರ ಅಪ್ಪೆ ಹುಳಿ ಹುಣಸೆಹಣ್ಣಿನ ಅಪ್ಪೆ ಹುಳಿನ ಒಂದೇ ಒಂದು ಸಲ ಟ್ರೈ ಮಾಡಿ. ನಿಮ್ಗಂತೂ ನಿಜವಾಗ್ಲೂ ಇಷ್ಟ ಆಗೇ ಆಗುತ್ತೆ ಅಂತ ಅನ್ಕೋತೀನಿ. ನಿಜವಾಗ್ಲೂ ಎಷ್ಟು ಸಖತ್ತಾಗಿದೆ ಗೊತ್ತಾ, ಕುಡಿತಾನೆ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಯಾರಿಗೆಲ್ಲ ಹುಳಿ ಇಷ್ಟ ಆಗುತ್ತೋ ಅವರಿಗಂತೂ 100% ಈ ಅಪ್ಪೆ ಹುಳಿ ನಿಜವಾಗ್ಲೂ ಇಷ್ಟ ಆಗುತ್ತೆ. ರೈಸ್ ಜೊತೆ ಹಾಕ್ಕೊಂಡು ತಿನ್ನಿ, ಎಷ್ಟು ಸಖತ್ತಾಗಿರುತ್ತೆ ಅಂತ ನೋಡಿ. ಓಕೆ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಥರ ಡಿಫ್ರೆಂಟ್ ಆಗಿರುವಂಥ ರೆಸಿಪಿನ ಅವಾಗ ತೋರಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾಕೆಂದರೆ ಅವಾಗ ಈ ಥರ ಡಿಫ್ರೆಂಟ್ ರೆಸಿಪಿನ ನೀವು ಕೂಡ ನೋಡಿ ಮಾಡ್ಬೋದು ಅಂತ ಹೇಳಿಬಿಟ್ಟು ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಓಕೆ ಗೈಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ. ಬಾಯ್.